ನಮಸ್ಕಾರ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿರುವುದೇನೆಂದರೆ ಸಿದ್ದಾಳೆಂಬಲ್ಲಿ ಒಂದು ಕೋಟೆಗುಡ್ಡ ಅಂತ ಹೇಳಿದೆ. ಅಲ್ಲಿ ಹಿಂದೆ ರಾಜರು ಆಡಳಿಕೆ ಮಾಡಿದಂಥ ಒಂದು ಪ್ರದೇಶ. ಅದು ರಾಜರು ಅಥವಾ ಏನೋ ನಮಗೆ ಗೊತ್ತಿಲ್ಲ, ಹಿಂದಿನ ಒಟ್ಟಿನಲ್ಲಿ ಅಲ್ಲಿ ಕೋಟೆಗಳೆಲ್ಲ ಕಟ್ಟಿದ್ದಾರೆ. ಸೊ ಆ ಕೋಟೆಗೆ ವರ್ಷಕ್ಕೊಂದ್ಸತಿ ಪೂಜೆ ಮಾಡ್ತಾರೆ. ಈಗ ಒಂದು 2 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಹನುಮಂತನ ವಿಗ್ರಹನ ಕೂರಿಸಿದ್ದಾರೆ, ಅಲ್ಲಿ ಪೂಜೆ ಇರುತ್ತೆ. ಹಾಗೆ ನಾವು ಆ ಪೂಜೆನ ನೋಡಿಕೊಂಡು ಇಡೀ ಕೋಟೆನ ಸುತ್ತಬರಲಿಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಲಾಂಗ್ ಇರುತ್ತೆ ವಿಡಿಯೋ, ಓಕೆನಾ? ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ನೋಡಿ. ಜೊತೆಗೆ ಅಲ್ಲಿ ಒಂದು ಗುಹೆ ಕೂಡ ಇದೆ, ಸೀಕ್ರೆಟ್ ಗುಹೆ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ಜನ, ನಾವು ಒಂದು 5-6 ಜನ ಅದಕ್ಕೆ ಹೋಗಿ ಬಂದು, ಅದಕ್ಕಿಂತ ಫಸ್ಟ್ ತುಂಬ ಜನ ಹೋಗಿ ಬಂದಿದ್ದಾರೆ. ಇದು ರೀಸೆಂಟ್ ಅಂದರೆ ಈಗ ಒಂದು 6-7 ವರ್ಷದ ಹಿಂದೆ ಅಥವಾ ಹಿಂಗೆ ತಿಳಿದು ಬಂದಿದ್ದು ಇದು ಗುಹೆ ಅಂತೇಳಿ. ಅದರೊಳಗೆ ಸ್ಟೆಪ್ಸ್ ಗಿಪ್ಸ್ ಎಲ್ಲ ತುಂಬ ಇದೆ. ನೀವು ಅದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾವು ಕೂಡ ಅಲ್ಲಿಗೆ ಹೋಗಿದ್ದೀವಿ. ಇದರಲ್ಲಿ ಗುಹೆ ನಮಗೆ ಫಸ್ಟಿಗೆ ಗೊತ್ತಿರಲಿಲ್ಲ, ಆಮೇಲೆ ಒಬ್ರು ಸಿಕ್ಕಿದ್ರು, ಹುಡುಕಿದ್ದು ಗುಹೆ ಎಲ್ಲ ಸಿಕ್ತು. ಸೊ ಹಾಗಾಗಿ ಈ ವಿಡಿಯೋನ ಫುಲ್ ಸಂಪೂರ್ಣವಾಗಿ ನೋಡಿ. ಕೋಟೆ ಪ್ರತಿಯೊಂದು ಎಲ್ಲದೂ ನಿಮಗೆ ಅದರಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಕೋಟೆ ಗುಡ್ಡ ಹೋಗ್ತಿದ್ದೀವಿ. ಇವತ್ತಲ್ಲಿ ಪೂಜೆ ಇದೆ. ಹತ್ತೋಗ ಅಷ್ಟೊತ್ತಿಗೆ ಜೀವ ಬಾಯಿಗೆ ಬರ್ತಂತ ಒಂದು ಗೊತ್ತು. ಶಶಿಕುಮಾರ್ ಜೊತೆ ಕ್ಯಾಮ್ರಾಮನ್ ಕವಿಲಾಶ್ ಮೇಲೆ ಹತ್ತಿದ್ದೀವಿ. ಬೆಳಗ್ಗೆ ಮುಂಚೆ ಚಳಿಲಿ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಈಗ 7 ಗಂಟೆನ 7:15 8 ಮನೆಯಿಂದ 7 ಗಂಟೆಗೆ ಬಂದಿದ್ವಿ. ಚಳಿ ಒಂದು ಕಡೆ, ತುಂಬ ಜನ ಬರ್ತಿದ್ದಾರೆ. ನೋಡಿ, ಅಡುಗೆ ಆಗ್ತಿದೆ. ಇದೇ ಥರ ಮೇಲವರೆಗೂ ಇದೆ, 3-4 ಕಿಲೋಮೀಟ್ರ್ ಇದೆ. ಈಗಲೇ ಸುಸ್ತಾಯ್ತು. ಇನ್ನು ಜಸ್ಟ್ 4 ಹೆಜ್ಜೆ ನಡೆದಿದ್ವಿ. ಅಪ್ಪು ಫುಲ್ ಅಪ್. ನಾವು ನೀರು ಇಟ್ಕೊಂಡ್ಬಂದಿಲ್ಲ, ಅಲ್ಲಿ ನೆನ್ಪು ಮಾಡಿದ್ದು ಹೌದು, ಆಮೇಲೆ ಮರ್ತೇ ಹೋಗೋದು. ಇಲ್ಲಿ ಲಗೇಜ್ ಹೊತ್ಕೊಂಡು ಹೋಗಿದ್ದಾರೆ ಮುಂದೆ ಸ್ವಲ್ಪ ಜನ, ಅವರೆಲ್ಲ ನಮ್ಗೆ ಅಡ್ಡಡ್ಡ ಸಿಗ್ತಾರೆ, ಗೊತ್ತಿದೆ. ಇಲ್ಲೆಲ್ಲ ಒಂದು ಕೂತು ಸ್ವಲ್ಪ ದೂರ ಅಷ್ಟೇ ಆಗಿದ್ದು. ಯಾವುದೋ ಹಳ್ಳದ ಹತ್ರ ಬಂದು ಕಟ್ಟಿರೋದು, ಯಾಕಂದ್ರೆ ದಾರಿ ಗೊತ್ತಾಗಲಿ ಅಂತ. ಈಗ ಹಳ್ಳ ಹತ್ರ ಬಂದಿದ್ದೀವಿ. ಮುಂದೆ ವಾಯ್ಸ್ ಕೇಳಿಸ್ತಿದೆ ತುಂಬ ಜನದು. ಇದೇ ನೀರು ಸೌಂಡ್ ಬರ್ತಿರೋದಲ್ಲೋಗಿ. ಹಿಂಗಣ್ಣೂ ಜನ ಇದ್ದಾರೆ, ಮುಂದ್ಗಡೆನೂ ಜನ ಇದ್ದಾರೆ. ನಾವು ಮಧ್ಯದಲ್ಲಿದ್ದೀವಿ. ಟ್ರಕ್ಕಿಂಗ್ ಬ್ಯಾಡಾಗಿತ್ತು. ಎಂಥ ಡೌನು, ಈ ಕಡೆ ಡೌನ್ ಅನಿಸ್ತದೆ, ಆ ಕಡೆಯಿಂದ ಅಪ್ಪು. ಇನ್ನು ನೋಡಿ, ಹಿಂಗೆ ಮೇಲೆ ಹೋಗ್ಬೇಕು. ಅದೊಂದು ಹಳ್ಳ ದಾಟ್ದು ಇನ್ನು ಎಷ್ಟು ಹೇಳ್ತಿದ್ದೀರಿ ಹತ್ತಕ್ಕೆ? ಇನ್ನು ತುಂಬ ಹಳ್ಳ ದಾಟಾದ್ಮೇಲೆ ನಮ್ಗೆ ಗೊತ್ತೇ ಇರಲಿಲ್ಲ ಈ ಥರ ಅಂತ. ನಾ ಹಳ್ಳ ದಾಟ ಹಾಕೊಳ್ಳಿ ಇಲ್ಲೇ ಬಂತಂತ ಅಂದ್ಕೊಂಡು ಇಲ್ಲಿ ನೋಡಿ ದೊಡ್ಡದಾರೆ, ಅಲ್ಲಿ ಯಾರೋ ಬರ್ತಿದ್ದಾರೆ. ಹಳ್ಳ ಹತ್ತಾದ್ಮೇಲೆ ಇವತ್ತು ಪೂಜೆ ಇದೆ, ಹಂಗಾಗಿ ತುಂಬ ಜನ ಬರ್ತಾರೆ. ವರ್ಷಕ್ಕೊಂದ್ಸತಿ ನಡೆಯೋದು. ಬಟ್ ಟ್ರಕ್ಕಿಂಗ್ ಮಾಡೋಕ್ಕೆ ಮಾತ್ರ ಬರ್ಬೇಕಂದ್ರೆ ಭಾರಿ ಕಷ್ಟ ಇದೆ. ನಡ್ಕೊಂಬರ್ತೀನಿ. ನೋಡಿ ಹೆಂಗೆ ಬಂದು ಕೂತೀವಿ ಅಂತ ಹೇಳಿದ್ರೆ, ಯಪ್ಪ ದೇವ್ರೆ, ನಾವು ಕೂಡ್ಲು ತೀರ್ಥ ಹತ್ಬೇಕಾದ್ರೆ ಇಷ್ಟು ಒದ್ದಾಡಿರಲೇನೋ. ಈಗ ಒಂದು ಏನಾಯಿತು ಅಂದರೆ, ಬೆಳಗ್ಗೆ ತಿಂಡಿ ತಿಂದಿಲ್ಲ, ಹಾಗೆ ಬಂದು 7 ಗಂಟೆಗೆ ಹಾಗೆ ಬಂದು ಹತ್ಕೊಂಡು, ಏನು ಹುಮ್ಮಸ್ಸಲ್ಲಿ ಹತ್ಕೊ ಬಂದು. ಆದರೆ ಇಲ್ಲಿ ಹತ್ತಕ್ಕಾಗ್ತಿಲ್ಲ, ಹಸು ಆಗ್ತಿದೆ. ಅಷ್ಟೊತ್ತಿಗೆ ನಿನ್ನೆ ಇವನು ಅವ್ನ ಫ್ರೆಂಡಿಗೆ ಹೇಳಿ ಮರ್ತುಬಿಟ್ಟು ಬಂದಾನೆ. ಈಗ ಅವ್ನು ಕಾಲ್ ಮಾಡಿದ, ನಾನು ಬರ್ತೀನಣ್ಣ ಅಂತ. ಬರಲಿ, ಈಗ ಅವನಿಗೆ ತಿಂಡಿ ಬೇರೆ ತರಕ್ಕೆ ಹೇಳಿದೆ. ಹಸುವಿಗೆ ಜೀವ ಹೋಗ್ತಿದೆ. ಈಗ ಹೋಟ್ಲಲ್ಲಿ ಹಿಡ್ಕೊಬರಕ್ಕೆ ಹೇಳಿ, ಅವನು ಇಲ್ಲಿ 10 ವರ್ಷಕ್ಕೆ ಅವನು ಅರ್ಧ ಸತ್ತಾನೆ. ಆಮೇಲೆ ಇಲ್ಲಿಂದ ಹೊತ್ಕೊಂಡು ಹೋಗೋದು. ಒಟ್ಟಿನಲ್ಲಿ ತಿಂಡಿ ಒಂದು ಬರ್ತಿದೆ, ಅದು ಖುಷಿ. ಹಂಗಾಗಿ ಇಲ್ಲಿ ಕುತ್ಕೊಂಡು ತಿಂಡಿ ಬಂದು ತಿನ್ಕೊಂಡು ಮತ್ತು ಉಳಿದು ಹತ್ತೀವಿ. ಈಗ ನಾವು ಹತ್ತಿರೋದು ಎಷ್ಟು ಅಂತ ಹೇಳಿದ್ರೆ, 100%ಅಲ್ಲಿ ಜಸ್ಟ್ 1% ಅಷ್ಟೇ ಹತ್ತಿರೋದು. ಇನ್ನು 99% ಹತ್ತಬೇಕು, ಆಗ್ತಿಲ್ಲ. ತಿಂಡಿ ಬರಲಿ, ಉಳಿದು ಹತ್ತೋದು ಅಲ್ಲಿ ತನಕ ಆಗೋದಿಲ್ಲ. ಸೊ ಅಷ್ಟು ತನಕ ಎಲ್ಲ ನೋಡಿ ಹೆಂಗಿದೆ. ಹಲೋ ಫ್ರೆಂಡ್ಸ್, ನಮ್ಮ ಪರಿಸ್ಥಿತಿ ಇವು ಕಾಡು ಕುತ್ಕೊಂಡು ತಿನ್ನಂಗಾಗಿದೆ. ಈಗ ಎಲ್ಲ ಹತ್ತೋದ್ರು, 10 ಗಂಟೆ ಆಯ್ತು, 7 ಗಂಟೆಗೆ ಬಂದವರು. ಈಗ ಬಂದು ತಿನ್ಕೊಂಡು ಮತ್ತೆ ಓಡಿಸ್. ಬಾವಿ ಇದೆ, ಪೈಪ್ ಇದೆ ಒಳಗಡೆ. ಆದ್ರೆ ಇದು ದೊಡ್ಡ ಬಾವಿನ ಸಣ್ಣದು ಗೊತ್ತಿಲ್ಲ, ಭಾರಿ ಹಳೆ ಇದೆಯಾ ಇನ್ನೊಂದೇ ಗೊತ್ತಿಲ್ಲ.
ನಿಧಿಗಿದೆಯಲ್ಲ ಅವಾಗ ಇದಕ್ಕೆ ಹಾಕಿಟ್ಟಿದ್ದೀರಾ ಒಂದ್ಸತಿ ಮುಳುಗಿ ಎದ್ದಿರ್ತಾರೆ. ಏ ಹಾವು ನೋಡ ಅಲ್ಲೇ ಅಲ್ಲಿ. ಸೊ ಈಗ ಮತ್ತೆ ಸ್ಟಾರ್ಟು. ಇದು ಹಿಂಗೆ ಹತ್ತವು ಹಿಂಗೆ. ಏನು ಜಾಸ್ತಿ ಅಡಿ ಬೇಡ, 8 ಅಡಿ ಕಂಬ. ನೋಡಿ ಹ್ಯಾಂಡ್ಸ್ ಹೈಟು ಇದು. ನಾ ಕೂತಿರೋ ಸ್ಟ್ರೈಟ್ ನನಗಿಂತ ಹೈಟ್ ಹಿಂದೆ. ಜೈ ಶ್ರೀರಾಮ್. ಫ್ರೆಂಡ್ಸ್ ನೋಡಿ, ಅಲ್ಲಿಂದ ಬಂದಿದ್ದು ನಾವು. ಅಲ್ಲಿ ದೇವ್ರ ಮನೆ ಗುಡ್ಡ ಕಡೆ ನಮ್ದು ಈ ಕಡೆ ಸೈಡ್ ಬರುತ್ತೆ. ಎಲ್ಲ ಗುಡ್ಡಗಳು ಇಲ್ಲಿ ಕಾಣುತ್ತೆ, ಹೋಗೋಕ್ಕೊಂದಾಗಲ್ಲ ಅಷ್ಟೆ. ನೋಡಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಹತ್ತೊತ್ತು ಬರ್ತದವ ಮೇಲೆ, ಅವರೇ ನಮ್ಮ ಹಿಂದೆ ಹಾಕ್ಸೋತಾರೆ ಈಗ. ಫ್ರೆಂಡ್ಸ್ ನೋಡಿ ಮೇಲೆ ಬಂದು, ಆದರೆ ಒಂದು ಸಮಸ್ಯೆ ಏನು ಗೊತ್ತು, ಇವು ಅದೇ ಕಾಣಿಸ್ತಿರೋ ದೇವಸ್ಥಾನ ಹತ್ತಿಕ್ಕಿರೋದಿಷ್ಟೇ, ಆಗ್ತಿಲ್ಲ ಅಷ್ಟೇ. ಕೂತ್ಕೊಂಡಿವಿ, ಬಿಸಿಲು ಬೇರೆ. ಫೈನಲಿ ಮೇಲೆ ಬಂದು ಇನ್ನೆಲ್ಲಿ ಕೆಳಗಿಂದ ಎಂತ ಇದೆ ನೋಡಿ. ಎಲ್ಲ ಹತ್ತಿ ಆಯ್ತು, ಈಗ ಎಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತೀರಿ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಕಾಡು ಮಧ್ಯ ಯಪ್ಪ ಒಳ್ಳೆ ಟ್ರೆಕ್ಕಿಂಗ್ ಆಯಿತು. ಬಾಡಿಲೆಲ್ಲ ಬೇವರೆಲ್ಲ ಇಳಿದೋಗ್ತಿದೆ ನೀರು ಹೋದಂಗೆ. ಇಲ್ಲಿ ಯಾವ ಹುಡುಗರು ಚಲ್ ನನ್ನ ಮಕ್ಕಳು ಮುಂದದವು. ಜೈ ಶ್ರೀರಾಮ್. ಕೂಗಾಗ್ತಿಲ್ಲ, ಉಸಿರು ಮೇಲೆ ಕೆಳಗಾಕಿದೆ. ಅಂತೆ ಗುಹೆಗೆ ಓಪನೇ ಇಲ್ಲ. ಇದು ಯಾವುದೋ ಬಾವಿನ ಗುಂಡಿನ ಮಾಡಿಟ್ಟಿದ್ರು, ಗುಹೆ ಅಂದ್ಕೊಂಡಾರೆ. ನಿಧಿ ಎಗ್ಜಿಟ್ ಕಣದು ಯಾವಾಗ ಕಳ್ಳನ ಮಕ್ಕಳು. ಹೌದು, ಅದೇ ಹೇಳೋಕ್ಕಾಗಲ್ಲ, ನಿಧಿ ಸಿಗತ್ತಂತ ಹೇಳಿ. ಇಲ್ಲೆಲ್ಲ ನೋಡಿ ಕೋಟೆ, ಫುಲ್ ಸುತ್ತ ಕೋಟೆ. ಮುಂದೇನು ಇದೆ ಸೀಕ್ರೆಟು, ಬನ್ನಿ ನೋಡೋಣ. ಹಂಗಾಗಿ ಎಲ್ಲ ಕಲ್ಲು ಅಡ್ಡಾಡ ಮಲ್ಕೊಂಡವು. ನಾವಿಂದ ವಾಪಸ್ ಹೋಗ್ತಿದ್ದೀವ ಕಡೆಗೆ ಅಂತ ಅಲ್ಲ, ಎಲ್ಲಿಗೆ ಕರ್ಕೋತಿದ್ದೀರಾ? ಕಡೆ ಹೋಗಿ ವಾಪಸ್ ರಸ್ತೆಗೆ ಇಳಿಸ್ತೀರಾ? ನೋಡು ಕ್ರೇನ್ ಬರ್ದಿತ್ತು, ಎಲ್ಲ ಇದನ್ನು ಹಂಗೆ ಕೆಳಗೆ ಮಲ್ಸಿಟ್ಟಾರ. ಎಂತ ಇದೆಯಾ ಅಲ್ಲಿ ಕೆಳಗೆ? ಕೆಳಗೆ ಏನಿದೆ? ಕೊಡೆ ಎಲ್ಲ ಇಲ್ಲೇ ಇರೋದಾ? ಕೆರೆ ಇದೆ, ಕೆರೆಗಳಿದ್ದಾವೆ. ಬಟ್ ಯಾರು ಗೊತ್ತಿದ್ದವರೊಟ್ಟಿಗೆ ಹೋಗಿ. ಎಲ್ಲಿ ಅವ್ರಿ ಎಲ್ಲ? ನಾವೆಲ್ಲ ಲೋಕಲ್ ಹರೇಪುರ. ಹೆವಿ ಕಾಮಿಡಿ ಮಾಡಿಬಿಟ್ರಲ್ಲಿ. ಇರೋಷ್ಟಾಗಿ ಕೇಳಿದೆ, ಇವನು ನೋಡಿದ್ರೆ ಇಲ್ಲೇ ಅಂತ ಹೇಳಿ. ಬಂದು ಕೂಕ್ ಬಂದು. ಒಂದು ಸೆಕೆಂಡ್ ಕಾಯಿರಿ, ಬಂದು ಕೂಗಕ್ಕೆ. ಇಲ್ಲಲ್ಲಿ ಹೋಗ್ಬೇಕಾ? ಇಲ್ಲಿಂದ ದಾರಿ ಕ್ಲೋಸ್ ಮಾಡ್ಯಾರೆ ಅಂತ. ನೀವು ಅಷ್ಟೇ ಕಾಡು ಸುತ್ತಬೇಕಾಯ್ತಾ? ಪರ್ಮಿಷನ್ ತಗೊಂಡು ಸುತ್ತಿ. ಇದಕ್ಕೆ ನಮ್ಗೆ ಇವತ್ತು ಫುಲ್ ಪರ್ಮಿಷನ್ ಇದೆ. ನೀವು ಹಂಗಂತ ಯಾವತ್ತೋ ಮಂದಿರ ಸುತ್ತಕೋದ್ರ ಕಡೆಗೆ ಟಾರಿಸ್ತಾರೆ. ಇಲ್ಲಿ ಕಳೆದವರು ತುಂಬ ಜನ ಇದ್ದಾರೆ. ಕೋಟೆ ಉಂಟಂತಲ್ಲ, ಕೋಟೆ ಉಂಟು ಫಸ್ಟ್. ಸಿಂಹಾಸನ ಗಿಂಹಾಸನ ಏನಾದ್ರು ಇದೆಯಾ? ಇಲ್ಲೇ ಕೆಳಗಾದ್ರೆ ನೋಡಿ, ಅಲ್ಲೇ. ಎಂತ ಇವ್ರು ಟ್ರಿಪ್ಪಿಗೆ ಕರ್ಕೊಂಬಂದಂಗೆ ಕರ್ಕೊಂಬಂದಾರಲ್ಲ. ಕೋಟೆ ನೋಡಿ, ಇಲ್ಲಿ ಆಸನಗಳು ನೋಡಿ.
ಮೊದಲೇ ಉಸಿರಾಡಕ್ಕೆ ಆತಿಲ್ಲ ಅವರಿಗೆ. ಗೈಡ್ ಸಿಕ್ಕ್ಯಾರ ನೋಡಿ. ಈಗ ಒಬ್ರು ಗೈಡ್ ಇದ್ದಾರೆ, ಕೋಟೆ ಗೀಟೆ ಎಲ್ಲ ತೋರಿಸ್ತೀನಿ ಅಂತಾರೆ. ಅಂಧಕಾಲದ ಒಂದು ಗುಹೆ ಒಳಗೆ ಬರುತ್ತವರು ಮುಖಾಂತರ ಹೋಗ್ತಿದ್ದಾರೆ. ಬರುತ್ತು ಅಜ್ಜ ಅಜ್ಜಿ ಇಲ್ಲೇ ಸೂಚನೆ ಕೊಡ್ಕೊಂಡು ಜಾಗ. ಇಲ್ಲಿಂದ ಹೇಳ್ಕೊಂಡು ಹೋಗಿ ಕೆಲಸ ಮಾಡ್ತಾ ಇದ್ರಲ್ಲ ಅಂದ್ರೆ ನೀರು ಅವ್ರು ಹೇಳ್ತಿದ್ದಾರೆ ನೆಕ್ಸ್ಟ್ ಅದು ರಾಜಾರಾಣಿ ಕೆರೆ ಅಂದ್ರೆ ಅದಕ್ಕೊಂದು ನೇಮ್ ಇಟ್ಟಿರ್ತಾರೆ. ಅದು ತೋರಿಸ್ತೀನಿ ಬನ್ನಿ ಎಲ್ಲಿದೆ ಅಂತ. ಭರತಣ್ಣ ಒಂಚೂರು ಝೂಮ್ ಮಾಡಿ ಹಿಡಿಯುತ್ತೆ ವಿಡಿಯೋದಲ್ಲಿ ನೋಡಿ. ಕೆರೆ ಇಲ್ಲಿದೆ. ಮುಂದಿನ ಡೀಟೇಲ್ಸ್ ಮುಂದೆ ಹೋಗಿ ಕೊಡ್ತಾರೆ. ಮುಂದಿನ ವರದಿಯನ್ನು ಈಗ ರಾಜಾರಾಣಿ ಕೆರೆಯ ಭಾಗಕ್ಕೆ ಹೊರಡಿಸಿದ್ದೇವೆ. ಈಗ ಉಂಟೆ ಕಾರ್ಯಕ್ರಮ ಮುಂದುವರಿಸುತ್ತೇವೆ. ನ್ಯೂಸ್ ಚಾನಲ್ ಅವ್ರು ಬಂದಿದ್ದಾರೆ. ಲೋಕಲ್ ವರದಿಗಾರರಾದ ಏನು ನಿಮ್ಮ ಹೆಸರು? ಅವರು ತೋರಿಸ್ತಾ ಇದ್ದಾರೆ. ಮುಂದೆ ಬನ್ನಿ. ಹೀಗೆ ಬರಲೇ ಇಲ್ಲ. ಅರ್ಧ ಕಟ್ಟು ಮೇಸ್ತ್ರಿ ಎಸ್ಕೇಪ್ ಏನಿಲ್ಲಿದ್ದ. ಈಗಾಗಲೇ ದ್ವಾರದ ಒಳಭಾಗದಲ್ಲಿ ಭರತ್ ಅವರು ಹೇಳ್ತಾ ಇದ್ದಾರೆ. ಜೇನ್ಗಿನ್ ಕಟ್ಕಿಟ್ಟ ಕಡೆ ಇಟ್ಟು ಬಾರ್ಸತ್ತ. ಬನ್ನಿ ವರದಿಗಾರರು ಮುಂದಿರ್ಬೇಕು. ಕೋಟೆ ನೋಡಿ. ಅಲ್ಲಿ ಏನಿದೆ ಅಂತ ಹೋಗ್ತಿದ್ರಕ್ಕ? ವರದಿಗಾರರು ಏನು ಹೇಳ್ದಿತ್ತು ಮುಂದೆ ಹೋಗ್ತಿದ್ದಾರೆ. ಹೀಗೂ ಉಂಟೆ ಅಂದ ಕಾಲದಲ್ಲಿ ಇದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವಂತ ಒಂದು ಜಾಗ. ಇದು ಬಹಳ ಪುರಾತನವಾದ ಕಾಲದ ಅಂತ ಇಂದು ನಮ್ಮ ಭರತ್ ಅದು ಕೆಲಸ ಮಾಡ್ಲಿಕ್ಕೆ. ಇದು ಕುಡಿಯೋ ನೀರಿನ ಕೆರೆ ಆಯ್ತಾ? ಯೋಚನೆ ಮಾಡಿ ಸ್ವಲ್ಪ. ಕೆರೆ ಒಳ್ಳೆ ಹೋಗ್ಬರೋಣ. ಸುತ್ತಮುತ್ತ ಎಲ್ಲ ಆಗ್ತಾರೆ ಏನೋ ಸಿಗ್ತದೆ ಅಂತೇಳಿ. ಭರತಣ್ಣವ್ರು 25 ನಿಮಿಷದಲ್ಲಿ ಹತ್ತದ ನೋಡಿದ್ರೆ ಯಾಕೋ ಡೌಟ್ ಹೊಡಿತದೆ. ಹಾಗೆ ಕೋಟೆ ಗುಡ್ಡ ಆನಂದ. ಅದನ್ನ ಕಡ್ಕೋಬೇಕು. ಇಲ್ಲಿ ಈಗ ಯಾವುದೋ ವ್ಯೂ ಪಾಯಿಂಟಿಗೆ ಏನಕ್ಕ ಬರ್ತಾ ಇದ್ದೀವಿ. ಮುಂದೆ ಗಂಧದ ಮರ ಅಲ್ಲ ಮಾರ್ರೆ, ಅದು ಇದೆಂತ ಚೆನ್ನಾಗಿದೆ ನೋಡಿ, ನೀಟ್ ಇದಾವೆ ನೋಡು ಕೋಲೆಲ್ಲ. ಓಹೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಎಂತೂ ಕಾಣ್ತಿಲ್ಲ. ಹತ್ತೀವಿ ಚೂರ್ ಮೇಲೆ. ಅದೇ ತರ ವೀಕ್ ಇರುತ್ತೆ ಎಲ್ಲ ಅಪ್ಲೋಡೆ ನೋಡಿ. ಅಂದ ಕಾಲದಲ್ಲಿ ಯಾವುದು ಟೈಮ್ ನೋಡುವಂತ ಸಮಯ ಗಡಿಯಾರ ಯಾವುದು ಇರಲಿಲ್ಲ. ಹಾಗೆ ಈ ಮೂಲಕ ನಮ್ಮ ಭರತ್ ಅವರು ತಿಳಿಸುವ ಪ್ರಕಾರ ಈ ಜಾಗದಲ್ಲಿ ಬಂದು ನಿಂತು ನೋಡಿದರೆ ಆ ಸಮಯವನ್ನು ತಿಳ್ಕೊಳ್ತಾ ಇದ್ದಾರೆ. ಕಾಲೆಲ್ಲ ಈಗಲೇ ಜುಮ್ ಜುಮ್ ಅಂತ ಅದಾವ.
ಹೋಣ ಬರ್ರ ವಾಪಸ್. ನಾವು ಕುದುರೆ ತಂದಿಲ್ಲಿ ಕಟ್ಟಿದ್ದು. ಅದರಿಂದ ಅಚ್ಚಿಗೆ ಹೊರಗೆ ಮನೆ ಅದು ನಾವು ಇರುತ್ತಲ್ಲ ಅದು ಮನೆ. ಮನೆ ಬಂತು. ಮನೆ ಅಲ್ಲ ಇದು ಕಾಂಪೌಂಡ್ ರೌಂಡ್ ಮನೆ. ನಾಳೆ ಒಣಗಿ ಬಿಡಿಸಿದೆ ಕೆಲಸ ಆಗ್ತದ ಅಂತ ಒಂದು ದಿವಸ. ಮತ್ತೆ ಹತ್ತಂಗೆ ಮಾಡೋದು ಕಡೆಗೆ ವಾಪಸ್ ಕೆಳಗಿಳಿಸಿ, ಅದಂತೂ ಆಗುದಿಲ್ಲ. ಕೆರೆ ಇರ್ಬೇಕು ನೋಡೋದೆ. ಎಷ್ಟೇ ಹೋಗಿ ಹೋಗಿ ಅವನು ಈಗ ಕೊಪ್ಪ ಹೋಗೋ ಜಾಗಕ್ಕೆ ಬಂದಿದ್ದೀವಿ. ಕೊಪ್ಪದ ಸುರಂಗ ಮಾರ್ಗವನ್ನು ತಿಳಿಸ್ತಾ ಇದ್ದಾರೆ ನಮ್ಮ ಭರತವರು. ಅವರ ಹಿಂದಿನ ರಹಸ್ಯ ಹೇಳಿದ್ದಾರೆ. ಎಂತ ವಾ, ಇಲ್ಲಿ ಎಕ್ಸಸೈಸ್ ಆಗ್ತದೆ ಈಗ. ಅವಾಗಿನ ರಾಜರೆಲ್ಲ ಹೆಂಗೆ ಸಿಕ್ಸ್ ಪ್ಯಾಕ್ ಮಾಡಿದ್ರು ಅಂದ್ರೆ ಹಿಂಗೆ ನುಗ್ಗಿದ್ದು ಜಾಸ್ತಿ ಆಗಿದೆ. ಅಯ್ಯಯ್ಯೋ ಬಾ, ಒಂದು ದೊಣ್ಣೆ ತಗೊಳ್ಳಿ, ಬಡಿಯಾನ ಇಲ್ಲ ಎಲ್ಲ ಒಬ್ಬರು ನುಗ್ಗು ಬಂದಾರೀಗ. ಬಡಿಯಾನ ಇದ್ಯಾಕೋ ಉಲ್ಡತ್ತಿದ್ರ ಮೇಲೆ ಬಂದ್ರೆ ವಾಪಸ್ ಕರ್ಕೊಂಡು ಹೋಗ್ತೇವೆ ಉಲ್ಟಾ. ಭರತ ಅವ್ರು ಕೊಪ್ಪ ಕೊಟ್ರಿ ಈಗ. ಹತ್ರ ದಾರಿ ಹೋಗ. ಈಗ ಪ್ಲೀಸ್ ಅನ್ನೋ ಪಟ್ಟಿಗೆ ಬಂದು ನಾನು ದೇವರನ್ನ ಬೈಕು ಬಿಟ್ಟು ಹೋಗ್ತೀನಿ ನಾನು. ಕೊಪ್ಪದಾಗೆಲ್ಲ ಬರ್ತಾರಲ್ಲ ಇದು ನೋಡಿ ಬರೋದು ಅವ್ರು ಅಲ್ಲಿ ಬಂದು ಒಳಗೆ ಬರ್ತಾರೆ. ಏನು ಗೊತ್ತಾ, ಕಸ ಬಿಸಾಕ್ತಾರಲ್ಲ. ಓ ಅದೇ ಅಲ್ಲೊಂದು ಬೋರ್ಡ್ ಇತ್ತಲ್ಲ ಹಂಗೆ. ನಾವು ರಾಜರು ಇಲ್ಲಿಂದಾನೆ ಕೊಪ್ಪಕ್ಕೆ ಹೋಗ್ತಿದ್ರು ಅನ್ಕೊಂಡೆ. ಭರತ ಒಂದ್ 2 ಕುದುರೆ ತಂದು ಇಲ್ಲಿ ಕಟ್ಟೋಣ. ವಿಡಿಯೋ ಮಾಡ್ತೀನಿ. ಎಂತ ತೋರಿಸ್ತಿದಾರ? ನಂದೊಂಚೂರು ಫೋಟೋ ಬರ್ಲಿ ಅಣ್ಣ ನೋಡೋಣ. ಇಲ್ಲಿ ಯಾರು ಬಂದ್ರೆ ಹೌದು, ಕಳೆದೋಗುದು ಹೌದು, ನೋಡಿ ಕ್ಯಾಮ್ರಾ ನೋಡಿ, ಕಳೆದೋಗುದು ಹೌದು. ಇಲ್ಲಿ ಬಂದ್ರೆ ಯಾರು ದಾರಿ ಇಲ್ಲ ಅಂತ ಹುಡುಕ್ಬೇಕು ಅಷ್ಟೇ. ಕೋಟೆ ಸುತ್ತ ದಾರಿ ಹುಡುಕ್ಬೇಕಾಗುತ್ತೆ. ಮಳೆಯೆಲ್ಲ ಬರುತ್ತಾ, ಮಳೆಯಲ್ಲಿ ತಮಿಳೆಲ್ಲ ಬರುತ್ತಾ ಅಲ್ಲ ನೋಡಿ, ನಾವು ಭರತ್ ಅವ್ರನ್ನ ನಂಬ್ಕೊಂಡು ಇದು ನಮ್ಮ ಹೇಳಿ ಹೇಳಿ ವಿಡಿಯೋ ಹಣ ಎಲ್ಲ ಇದೆ ಅವಾಗಿಂದ. ನಾವು ಭರತನ ನಂಬ್ಕೊಂಡು ನಮ್ಮ ಬೈಕನ್ನು ಇವತ್ತು ಕೋಟೆ ಬಾಗ್ಲಿಗೆ ತಗೊಂಬಂದಿದ್ದೀವಿ. ಇದನ್ನು ಬೆಂಗಳೂರು ಯುವಕರು ಎಲ್ಲರೂ ನೋಡ್ಬೇಕು. ನೋಡ್ಬಿಟ್ಟು ಮುಂದೆ ನಮ್ಮ ಕೋಟೆಗೆ ಆದಷ್ಟು ಹೆಚ್ಚಿನ ಜನಸಂಖ್ಯೆ ಬಂದು ಇದನ್ನು ಕ್ಲೀನ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. MLA ಹತ್ರ ಮಾತಾಡಿ ಒಂದು ಹುಚ್ಚಾಸ್ಪತ್ರೆನ ಇಲ್ಲಿ ಕಟ್ತದ ಯಾರು ಬಿಸ್ಕೆಟ್ ಇತ್ತಗಿರೋಣ ಕ್ರೀಮ್ ಇದು ಗಮ್ಮತ್ತಿರುತ್ತೆ. ಈಗ ವಾಪಸ್ ಹೋಗ್ಬೇಕು ಈಗ. ಬಾ ಕೊಪ್ಪಕ್ಕೆ ಹಂಗ ಬಂದು ಕೊಪ್ಪ ರೋಡ್ ಕೆಳಗೆ ಹೋಗಿ ಅದು ನೀರಂತ
ಇದು ಡೋರ್ ಇಲ್ಲೊಂದು ಇದು ನನ್ನ ಕಲ್ಲು ಎತ್ತಿಟ್ಟಿದ್ದೆ ಮರ. ಇದೆ ಹಂಗಾರೆ ನೀವೇ ಎತ್ತಿಟ್ಟಿದ್ದು ಅವತ್ತು? ಶಾಸನ ಕಲ್ಲು ನಾನೇ ತೆಗೆದಿಟ್ಟಿದ್ದಣ್ಣ. ಎಲ್ಲುಂಟು? ಯಾರು ದೇಪ್ಕೊಂಡು ಹೋದ್ರೇನು? ಶಾಸನ ಕಲ್ಲು ಎಲ್ಲಿದೆ? ಎಲ್ಲಿದೆ ಇದು? ಕೂರ್ತಿದ್ವಿ ಕಾವಲಿಗೆ. ಇದು ಯಾರೊಬ್ಬರು ಸೆಕ್ಯೂರಿಟಿ ಕೂರೋ ಜಾಗನೇನಿದೆ? ಸೆಕ್ಯೂರಿಟಿ ಇಲ್ಲೊಂದು ದೇವ್ರ ಕಲ್ಲು ಇತ್ತು. ಹಾಂ ದೇವ್ರ ಕಲ್ಲು, ದೇವ್ರಗೂಡು, ಎಲ್ಲ ಎರಡು ದೇವ್ರಗೂಡು. ಓ ಇದೇ ಎಂಟ್ರನ್ಸಾ? ಕೋಟೆಗುಡ್ಡ ನೀವು ಕೂತಿದ್ದ ನಿಮ್ಗೆ ಎಲ್ಲ ಚೌಕಿ ಹೋಗುದು ರೋಡ್. ಓ ಇದೇನಿದು? ಸತ್ಯವಲ್ಲ, ಆ ವಿಡಿಯೋ ನೋಡಿದ್ರೆ ತಲೆ ಕೂಡ ಅರ್ಥ ಆಗಲ್ಲ. ಅಲ್ಲಲ್ಲ ಮುಚ್ಚೋಗಿದ್ದಂದ್ರೆ ಇದೇ ಗುಹೆ, ಇದು ಬಾಗ್ಲು, ಚೌಕಿ ಚೌಕಿಯಲ್ಲಿ. ಯಾರ ಹಾಂ ಹೇಳ. ರಾಕ್ಷಸಿ ಬಿದ್ದು. ಹಾಂ ಹಾಂ ಹೇಳ. ಈ ಇವತ್ತಿನ ದಿವಸ ಮಾತ್ರ ಇಲ್ಲಿರೋ ಪ್ರಾಣಿಗಳೆಲ್ಲ ಊರು ಬಿಟ್ಟಿರ್ತಾವೆ. ನಾವು ಇದೇ ಮಾಮೂಲಿ ಜಾಗದಲ್ಲೇ ಬಂದಿದ್ದೀವಿ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಇದೇ ಕಲ್ಲು ಎತ್ತಿಟ್ಟಿದೆ, ಬಿದ್ದೋಗಿದೆ. ಶಶಿ ಕೈ ಹಾಕ. ಕಚ್ಚುತ್ತೆ. ಕೈ ಹಾಕ್ ನೀನ. ಕಮಾನ್. ಮುಚ್ಚು. ಯಾವ ಕಡೆ? ಇದೇನಾ? ಇದ್ರಲ್ಲಿ ಡಿಸೈನ್ ಇದೆಯಲ್ಲ? ಅದರಲ್ಲಿ ಇದೆ. ಏಡಿ ಏಡಿ ಹುಡ್ತದೆ. ಇದು ಕಡೆ ನೋಡು. ಇದಲ್ವಾ? ಇದು ಕಡೆ ಕೈ ಎಂತಕ್ಕೆ ಎತ್ತಿರೋದು ಈಗ? ಅದೇ ಹೇಳಿ ಫಸ್ಟ್. ಮಾರ್ಕ್ಯಾರ ಹೋಗ್ಬೇಕು. ಹೀಗೂ ಉಂಟು ಇವತ್ತಿನ ಕಳ್ಳರು. ಈ ದಿನದ ಕಳ್ಳ ಭರತ್ ಕುಮಾರ್ ಅಲಿಯಾಸ್ ಇಲ್ಲದ್ರಿ ಚೇರ್ ಮೇಲೆ ಬಿಟ್ಬಿಡಿ. ಸತ್ತೋಗುತ್ತೆ ಈಗ ಅದು. ಅಲ್ಲ ಏನು ಚರ್ದಿಯಲ್ಲ ಈಗ ಹಂಗ ಚಿನ್ನ ಹುಡ್ಕೊಂಡು ಸಪ್ರೇಟ್ ಬಂದ ಅದೇ ತಾಕಣ. ಅಣ್ಣ ಇದರಲ್ಲೇ ಎಂತೋ ಇದೆ ಬರ್ದಿದೆ ಒಟ್ಟಿನಲ್ಲಿ. ಅಣ್ಣ ಅಣ್ಣ ನೀವು ನಿಧಿ ಹುಡ್ಕೋದಾದ್ರೆ ಬೇರೆ ಟೈಮಿಗೆ ಬನ್ನಿ, ದಯವಿಟ್ಟು ಈ ಟೈಮಿಗೆಲ್ಲ ಬಂದು ಪಬ್ಲಿಕ್ ಆಗ್ಬೇಡಿ. ಇಲ್ಲೇ ಇಲ್ಲಿದೆಯಲ್ಲ ನಿಮ್ದು ಶಾಸನಗಳ ಇಲ್ಲಡಿ ಇಲ್ಲಿ. ಸುಮ್ಮನೆ ಹೆಚ್ಚಿಟ್ಟಲ್ಲ ಅದನ್ನ. ಕೋಳಿ ಅಂಗಡಿನ ಕೋಳಿ ವ್ಯಾಪಾರದ ಅಂತ ಹೋಗಿದ್ದು. ನೋಡಿದ್ರಲ್ಲ, ಇಲ್ಲೆಲ್ಲ ಹೋಗೋದಲ್ಲ ಗುಹೆ ಇಲ್ಲೆಲ್ಲ ಕೆಳಗೆ ಅನ್ಸುತ್ತೆ. ಇಲ್ಲೆಲ್ಲ ಹೋಗೋದಂತ ಹೋಗಿ. ಎಲ್ಲ ಕಡೆ ಅದಾವ ನೋಡಿ, ಇಲ್ಲೊಂದು 4 ಕೋಳಿ ಅದಾವ. ಇಲ್ಲೆಲ್ಲ ಕಂಡು ಇಲ್ಲೆಲ್ಲ ಹೋಗೋದು. ಅದೇ ಮರ ಎಲ್ಲ ಬಿದ್ದಿದೆ, ರಸ್ತೆ ಗೊತ್ತಾಗ್ತಾ ಇಲ್ಲ.
ಇವನೊಬ್ಬ ಇದ್ದ ಈಗ ಸುರೇಶ್ ಅಣ್ಣ ಒಂದು ಸಿಕ್ಕಾಕೊಂಡು ದೇವಸ್ಥಾನ ಕೊಡ್ರೋಣ ಎಲ್ಲೋಣ ಬಂದ್ಬಿಡೋಣ. ಗುಹೆ ಬಾಬು ಅವ್ರು ಹೋದ್ರಲ್ಲ, ಬಾಬು ಅವ್ರಿಗೆ ಗೊತ್ತೀಗ. ಆಯ್ತಲ್ಲ ಈಗ ಎಳೆ ಮಗು ತೋರಿಸ್ತಾ ಇದೆ. ಅಣ್ಣ ತೋರಿಸ್ತದಾನೆ, ಹೋಗಿ ಹೋಗಿ. ಬ್ಯಾಗ್ ಕೊಡು, ತಿಂಡಿ ತೆಗಿಯೋದ್ರಲ್ಲಿ. ಮತ್ತೆ ವಾಪಸ್ ಅದೇ ರೂಟಲ್ಲಿ ಈಗ ಗುಹೆಗೆ ಹೋಗ್ತಿದೀವಿ. ಈಗಿನ ದೊಡ್ಡಣ್ಣ ಸಿಕ್ಕಿದ್ರಿ ಈಗ. ಅವನಿಗೆ ಸಣ್ಣ ಹುಡುಗ ಏನಾಗಿದೆ ಹೇಳ, ತಿಂಡಿ ಖಾಲಿ ಅಂತ ಟೆನ್ಷನ್ ಆಗಲ್ಲ ಅವನಿಗೆ. ಇದಣ್ಣ ಇದ್ರ ಕಸನೇ ಕಾಣುತ್ತೆ. ಲಾಸ್ಟಿಗೆ ಬಿಸ್ಕೆಟ್ ಇದೆ, ಯಾರು ಕಾಣ್ತಾನೆ ಇಲ್ಲ, ಬರೀ ಕಸನೇ ಇದೆ. ಹೋಗಿ ಇದೆಯಾಳು ಎಂತಲ್ಲ ನಾವು ಎಂಡಿಗೂ ಹೋಗಿ ಬಂದೆ ನಾನು. ಎಂಡೋರಿಗೆ ಎಂಡೋರ್ ಆದ್ರೆ ಹರಿಹರಪುರ ಲೇಔಟ್ ಹತ್ರ ಹೋಗುತ್ತಲ್ಲ ಮೇಲೆ. ಏಯ್ ಎಂಡಿಗೆ ಹೋದ್ರೆ ಲೇಔಟ್ ಹತ್ರ ಹೋಗ. ಅದೆಲ್ಲ ಆಗುದಿಲ್ಲ ಅಣ್ಣ. ಈಗ ನೀವು ನನ್ ಬಿಟ್ಟೋಗಿತ್ತು ತಪ್ಪು, ಕರ್ಕೊಂಡು ಹೋಗಿತ್ತು. ಇದಾಗಷ್ಟೇ ನೋಡ್ದಲ್ಲ ಅಣ್ಣ ಅದೇ. ಅಯ್ಯೋ ಮರ ಎಲ್ಲ ಬೆಳಿತಾವಲ್ಲ, ನಾನು ಒಂದ್ಸಲ ಹೋದ್ರೆ ಸಾಕಾಗಿದೆ ನಂಗೆ, ಈಗ ವಾಪಸ್ ಹೋದ್ರೆ ಸಾಕಾಗಿದೆ. ನಿಮ್ ಜೊತೆ ಬಂದು ವಾಪಸ್ ಬಂದೆ, ಮತ್ತೆ ಅವ್ರ ಜೊತೆ ಹೋಗಿ ಮತ್ತೆ ವಾಪಸ್ ಬಂದೆ, ಈಗ ಮತ್ತೆ ನಿಮ್ ಜೊತೆ ನೀಲ ನೋಡ ಇದು ಕೇಬಲ್ ಇದೆ ನೋಡ, ಗುಹೆ ಕನೆಕ್ಷನ್ ಕೊಟ್ಟಿದ್ದು. ಬೀಳ್ ಕಾಣಲೆ. ಇನ್ನೊಂದು ಯಾವ್ದೋ ಕೋಟೆ, ಹೊಸ ದಾರಿ ಗುಹೆ ಹೋಗಕ್ಕೆ. ಶೌರ್ಯ ಟೀಮ್ ಅವ್ರು 4 ಜನ ಹಿಂಗೆ ಎತ್ಕೊಂಡು ಹೋಗ್ರ. ನಾವು ನಿಮ್ಮ ಟೀಮಿಯವರಿಗೆ ನಾವು ಭಾರಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ಇದಕ್ಕೆ ಹತ್ತಿ ಹಣ ಹಾಕ್ತೀರ ನೀವು. ವಾಪಸ್ ಎಷ್ಟು ಜನ ಬರ್ತಾರೆ ಆಮೇಲೆ ಲೆಕ್ಕ ಹೇಳು. ಕೋಟೆನೇ ಹಿಡಿದಿದೆ, ಇನ್ನು ಕೋಟೆ ಹಿಡಿದಲ್ಲ, ಗುಹೆ ಹಿಡಿತೀವಿ. ಗುಹೆಯನ್ನು ಇಳಿತಿದೆ, ಗುಹೆಯಿಂದ ಮತ್ತೆ ಕೋಟೆಗೆ ಹೋಗುತ್ತಲ್ಲ. ಒಳ್ಳೆ ಬೀಟ ತಂದಿದ್ದು. ಹೇಳಿ ಏನು ಗೊತ್ತಿಲ್ಲ ಹೇಳಿ ಆಯ್ತು. ಹುಚ್ಚತ್ ಮರ ಬಿದ್ರು ಗಾಡಿ ಮಾಡಿ ಕರ್ಕೊಂಡು ಬಂದಿದ್ದನ್ನು ನಮ್ಮನ್ನ. ಗಮ್ಮತ್ತು. ಹೋಗಿದ್ದಲ್ಲ ಅವರು. ಹಾಂ ಸುಮ್ಮನೆ ಹಂಗೆ ಹೋಗಿದ್ದಲ್ಲ, ನಾವು ದಾರಿ ನೋಡ್ಕೊಳ್ಳಿ. ನೀವು ಬೇರೆ ಥರ ಹೋಗಿದ್ರಿ. ಬರ್ರಿ ನಾವು ಕಡೆಗೆ ಇಲ್ಲಿ ಘಾಟಿ ಗಿಟಿ ಇಳಿಸ್ತೀರಾ? ಹಾಂ ನಿಧಾನ. ಇಲ್ಲಿ ಬರ್ತಾ ಗಮ್ಮತ್ತಿರೋದು ಹತ್ತು. ಈಗೇನ ಭಟ್ರು ಇದ್ರಲ್ಲ ಒಬ್ರು, ಅವರು ಫೋಟೋ ತೋರಿಸ್ತಿದ್ರಲ್ಲ.
ಇವತ್ತು ಒಂದೇ ಒಂದು ಪ್ರಾಣಿಗಳು ಕಾಣಲ್ಲ, ಎಲ್ಲ ಊರು ಬಿಟ್ಟವು. ಪ್ರಾಣಿ ಕಾಣಲ್ಲ, ಮನೆ ಹೋಗಿ ಹುಡುಕು ಇದೆ ಎಲ್ಲ ಜರ್ದು ಹೋಗಿರ್ತಾನೆ. ಬನ್ನಿ ಬನ್ನಿ. ಈಗ ಸೀಕ್ರೆಟ್ ಗುಹೆಗೆ ಹೋಗ್ತಿದ್ದೀವಿ. ನಾವು ಬಂದು ದಾರಿ ಅದು ಗೊತ್ತು, ಇವ್ರು ರಾಂಗ್ ಬಂದು ತೋರಿಸ್ತೀನಿ ಅಲ್ಲಿ ಹೋಗ್ತೀನಿ. ಹತ್ರ ಒಂದು ಎಸ್ ಮೊಬೈಲ್ ಟಾರ್ಚ್ ಹಾಕಿ ಹೋಗಿ, ಇಲ್ಲ ಉಸಿರು ಕಟ್ತದೆ. ಗುಹೆ. ಅಯ್ಯಪ್ಪ ಜಾಡ್ತದೆ. ಜೇನೆಲ್ಲ ಕುಗ್ದಂಗೆ ಇಲ್ಲ ಇಲ್ಲ ಎಂತ ಇಲ್ಲ, ಬಾಬ್ಲಿ ಉಂಟು. ಇದು ಲೈಟ್ ಆನ್ ಮಾಡ್ತೀವಿ, ಕ್ಲಾಸ್ ಲೈಟ್. ಹಾಂ, ಮೊಬೈಲಲ್ಲಿ ಸೀದಾ ಒಳಗೆ. ಈಗ ಈಗ ಇಷ್ಟ ಇನ್ನೇನಿಲ್ಲ, ಬನ್ನಿ. ಕಾಣಿಸ್ತಿಲ್ಲ ಕತ್ಲೆ. ನೋಡಿ ಇದೆ ಗುಹೆ. ಕಲ್ಲಡಿ ಕೆಸರು. ಏಯ್ ಬರ್ರೋ. ನೋಡಿ ಏನು ಕಾಣಿಸ್ತಿಲ್ಲ ಅಷ್ಟೇ ನಿಮಗೆ. ಒಳಗೆ ಫ್ಲಾಶ್ ಆನ್ ಮಾಡೋಕ್ಕಾಗತ್ತೆ ನೋಡ್ತೀನಿ. ನೋಡಿ ಮೇಲವರೆಗೂ ಗುಹೆನೆ. ನಿಮಗಂತೂ ಏನೂ ಕಾಣಿಸ್ತಿಲ್ಲ, ನಂಗೆ ಕಾಣಿಸ್ತಿದೆ. ಅಯ್ಯ ಬರ ಮುಂದೆ ಬಾ ನೋಡಲ್ಲಿ. ಅಲ್ಲಿ ತನಕ ಇದೆ ಕಣ, ಇನ್ನೂ ದೂರ ಇದೆ. ಅಲ್ಲ ದೂರ ಇದೆ, ಕ್ಲೋಸ್ ಆಗಿದೆ ಅಷ್ಟೇ ಅರ್ಧ. ಬಂದ್ರು ಶಶಿ, ಶಶಿ ಬನ್ನಿ ಬನ್ನಿ ಒಳಗೆ ಬನ್ನಿ. ಇಲ್ಲೇ ಬನ್ನಿ ಬನ್ನಿ. ಉತ್ಕ ನಂಗೆ ಕರ್ಸ್ತಾರೆ, ಹೆದರುಬೇಡಿ. ಹಂಗೆ ರೀ ಫೋಟೋ ಹೊಡಿತೀವಿ, ಹಂಗೆ ಆ ಕಡೆ ಬೆಳ್ಕೊಡಿ ಕಾಣತ್ತೆ ಗುಹೆ ಅಂತ. ಓ ಬಾವಲಿ ಕೈ ಕೈ ಕೈ. ಬನ್ನಿ ಬನ್ನಿ ಬಾಯ್. ಏ ಇಲ್ಲಿ ಮೆಟ್ಲಿದೆ ಕಣ, ಮೆಟ್ಲು ಅಲ್ಲ ಇಲ್ಲಿ ಮೇಲೆ. ಬಾವಲಿ ಹೆಸರು ಇರಲ್ಲ ಬಾವಲಿ. ಇಲ್ಲಿ ಹೋಗ್ಯಾರ ನೋಡಿ, ಇಲ್ಲಿ ತನಕ ಹೋಗ್ಯಾರ. ಸ್ಲಿಪ್ಪರ್ ಹಚ್ಚಿದೆ. ಇದೇನಾ ಬಾವಲಿ? ಮೆಟ್ಲು ನೋಡಿ ಇಲ್ಲೇ. ಒಂದು 20 ಅಡಿ ಮುಂದೆ ಬಂದು ಅನಿಸ್ತದೆ. ಇಲ್ಲಿ ಚೆನ್ನಾಗಿದೆ ಬಾ. ನೋಡಿ ಫ್ರೆಂಡ್ಸ್, ಒಳಗಿದ್ದೀವಿ. ಇನ್ನೂ ಅಲ್ಲಿದೆ ಮುಂದೆ, ಓಪನ್ ಕ್ಲೋಸ್ ಆಗಿದೆ ಅಷ್ಟೇ. ಬೇವ್ರ ಹಿಡಿ ನೋಡಿ ಇರ್ತಿದ್ದೀವಿ, ಗುಹೆ ಒಳಗಿದ್ದೀವಿ, ನೋಡ್ಬೋದು. ಓ ಇಲ್ಲಿದೆ, ಅದೇ ಇನ್ನೂ ದಾರಿ ಇದೆ ಬಂದಾಗಿದೆ ಅಷ್ಟೇ, ನೋಡ್ಬೋದು. ಇಲ್ಲೋಡಿ ಇಲ್ಲಿ ಅಡಿಗಡೆ ಹೊಂಡ ಇಲ್ಲ ಮಂಟು, ಇದು ನೀರು ಬಂದಿರುತ್ತೆ ಕಣ. ಆದ್ರೆ ಅದು ಹೋಗ್ಬೋದು ಕಣ ಒಳಗೆ. ಇಲ್ಲಿ ತುಂಬಿಸಿರೋದು ನೋಡಿ ಕಲ್ಲು, ಅಲ್ಲಿ ಮುಂದಿರ್ಬೋದು ಜಾಗ. ಈಗ ಕ್ಲೋಸ್ ಮಾಡಿ ಏನು ಬೇಕಂತ. ಶಶಿ ಶಶಿ
ಶಶಿ ಬರ್ರಲ್ಲಿ, ಇಲ್ಲಿ ಓಪನ್ ಪ್ಲೇಸು, ಬನ್ನಿ. ಮೇಲೆ ಓಪನ್ ಅಂದ್ರೆ ಅವ್ರು ಇಲ್ಲಿ ಇರ್ತಾವಂದ್ರೆ ಹಾ ಬನ್ರಲ್ಲ, ಇಲ್ಲಿ ಸ್ಟೆಪ್ಸ್ ಎಲ್ಲ ಇದೆ, ಮೆಟ್ಲೆಲ್ಲ ಇದೆ. ಬಾ, ಇಲ್ಲಿ ನಾವು ಮೇಲೆ ಹತ್ತೀವಲ್ಲ, ಬನ್ನಿ, ಇಲ್ಲಿ ಸಾಕಾಗಿದೆ. ಬನ್ನಿ ಬನ್ನಿ. ನೋಡಿ ಫ್ರೆಂಡ್ಸ್, ನೋಡ್ಕೊಂಬಂದಿ ನೀರು ಬಿದ್ದು ಎಂತ ಓಪನ್ ಬಾ ಇಲ್ಲಿ. ಇಲ್ಲಿ ಹೊರ ಕಾಣ್ತಿದೆ. ಓ, ಆ ಮೂಲೆ ಹೋಗಿ ಎಣ್ಕೋ, ಕಾಣತ್ತೆ ಹೊರಗೆ. ಕಾಣತ್ತೆ, ಅವರೆಲ್ಲ ಬಂದ್ರು. ಅದೆಲ್ಲ ಕಟ್ಕೊಂಡ್ ಬಂದಿದ್ದು ಮೆಟ್ಲು ನೋಡಿ ಕಟ್ಟಿದ್ದೀವಿ. ಕ್ಲೋಸ್ ಮಾಡ್ಯಾರ ಇಲ್ಲಿ. ಮೆಟ್ಲು ಕಟ್ಟಿದ್ದು, ಬಟ್ ಇಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ಅಡಿಗಡೆ ನೋಡಿ ಎಂತ ಕಾಣುತ್ತೆ, ಹೊಂಡ ಹೊಂಡ ನೋಡಿ. ಇದು ಕಟ್ಕೊಂಡೇ ಬಂದಿರೋದು, ಕ್ಲೋಸ್ ಮಾಡಿ ಅವ್ರು ಹೇಳಿದ್ರು. ಒಳಗೆ ಮುಂದೆ ಹೋಗ್ಬೇಡ, ಜರ್ದಿಗಿದ್ರು ಹೇಳಕ್ ಬರಲ್ಲ. ನಾವು ಅಲ್ಲಿ ತನಕ ಹೋಗ್ಬಂದು ಲಾಸ್ಟ್ ಅಲ್ಲಿ ಹೋಗ್ಬಂದು ತೆಗಿ. ಇದು ಯಾಕೆ ಕ್ಲೋಸ್ ಮಾಡ್ಯಾರ? ಅಣ್ಣ ನಮ್ದು ಫೋಟೋ ತೆಗಿಯೋಣ, ಪ್ರಾಣ ಒಂದಿದ್ರೆ. ಹೌದು ಮಾರ, ಮಾಡಬೇಕಣ್ಣ. ಯಾರು ಬರ್ತೀರಾ ಅಣ್ಣ, ಲೈಟ್ ಬಿಡ್ರಣ್ಣ ಈ ಕಡೆ. ಇದು ಫುಲ್ ಕಟ್ಕೊಂಡ್ ಬಂದಿದ್ದಾರೆ ಕಣ, ಅಲ್ಲಿಂದ ಸ್ಟೆಪ್ 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 ಮೆಟ್ಲು ಮಾಡ್ಕೊಂಡ್ ಬಂದಿದ್ದು. ಜೀವ ಒಂದಿದ್ರೆ ಇಂಥ ಗುಹೆ ಎಲ್ಲೂ ಕಾಣಲ್ಲ, ಸಿಗಲ್ಲ. ಯಾರು ಬರೋರಿದ್ರೆ ಬನ್ನಿ, ಮಕ್ಳು ಮನೆಲ್ಲ ಬಿಟ್ಟು ಬಂದೀವಿ. ಜೀವದ ಮೇಲೆ ಆಸೆನೂ ಇದೆ, ವಾಪಸ್ ಹೋಗ್ತೀವಪ್ಪ, ಸುಸ್ತಾಗಿದೆ. ಓ, ಇಲ್ಲಿ ನೋಡಿ ಗೈಡ್ ನಮ್ದು. ದಯವಿಟ್ಟು ಈ ಗುಹೆ ಬರೋರು ಒಬ್ಬೊಬ್ಬರೇ ಬರಬೇಡಿ, ಜೊತೆಗೆ ಜನ ಇದ್ದು ಬನ್ನಿ. ಯಾಕೆಂದ್ರೆ ಈ ಗುಹೆ ಸಾಮಾನ್ಯವಾದ ಗುಹೆ ಅಲ್ಲ, ಇದು ತುಂಬಾ ಭಯಂಕರವಾದ ಗುಹೆ. ಇದು ಇನ್ನು ಮೇಲೆ ಹೋಗೋದರುಂಟು, ಇನ್ನು ಮೇಲೆ ಹೋಗೋದರುಂಟು. ಮೇಲೆ ಡೈರೆಕ್ಟ್ ಹೋಗ್ತಾರೆ ಇವರು, ಬೇಡ, ಇಲ್ಲಿಂದ ವಾಪಸ್ ಹೋಗ್ತಾ ಇದೀವಿ. ಬೇವರು ಇಳಿತಾ ಇದೆ, ಕಿತ್ಕೊ ಬರ್ತಿದೆ. ಇನ್ನು ನೋಡಿ ಮೇಲೆ ನೋಡಿದ್ರೆ ಇನ್ನೂ ಇದೆ. ಹೋದ್ನೇನ ಕಣ, ನಾವೇ ಕೂರ್ಕೊಂಡು ಹೋಗ್ಬೇಕಾದ್ರೆ ನೀವು ಮೇಲೆ ಬರ್ಬೋದು ಅಂತ ಹೇಳಿದಕ್ಕೆ ಅದ್ರ ಒಳಗಡೆ ಅಲ್ಲಿ ಕಲ್ಲು ಜೋಡಿಸಿರೋದು ಆಲ್ಮೋಸ್ಟ್ ಗುಹೆ ಅದು. ಆ ಕಲ್ಲು ತೆಗೆದ್ರೆ ಓಪನ್ ಆಗುತ್ತೆ, ದಾರಿ ಓಪನ್ ಆಗುತ್ತೆ. ಇದು ಯಾರು ಅವಾಗಲೇ ಕಟ್ಟಿದ? ಅವಾಗಿನ ಕಾಲದಲ್ಲೇ ಕಟ್ಟಿರೋದು ಇದು. ಮತ್ತೆ ಅಂದ್ರೆ ಇದು ಕಟ್ಟಿದ್ದಲ್ಲ, ಇದು ಕಟ್ಟಿದ್ದಲ್ಲ. ಈ ದಾರಿ ಇದೆಯಲ್ಲ, ಈ ಬಂಡೆ ಕೆಳಗಡೆ ನೀರು ಬರೋ ದಾರಿ ಇದು. ಆ ನೀರು ಬರೋ ದಾರಿಯನ್ನು ಹುಡುಕಿ ಮಾಡಿದ್ದಾರೆ ಅಷ್ಟೇ. ಗುಹೆ ಒಂದು ಸುರಂಗ ಮಾರ್ಗ ಅಂತ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಕಟ್ಟಕ್ಕೆ ಆಗಲ್ಲ. ಈ ಗುಹೆಯಿಂದ ಹೊರಗೆ ಹೋಗ್ತಿದೀವಿ, ಇಲ್ಲಂತ ಕಾಲಿಡ ಕಾಲ ಗೊಚ್ಚೆ. ಇದು ಕೊರೋನಾ ವೈರಸ್ ಬಂದ ನಾವು ಬಂದು ಎಲ್ಲ ಮಾಡ್ತೀವಿ. ಅಲ್ಲಿ ಬನ್ನಿ, ಇದಿದೆಯಲ್ಲ ಕ್ಲೋಸ್ ಆಗಿತ್ತು. ಇದೇನು ಗೊತ್ತು, ಇಲ್ಲಿತ್ತು ಈ ಕಲ್ಲು, ಇಲ್ಲೇ ಫೈನಲಿ ಹೊರಗೆ ಬಂದು ಈಗ ಮತ್ತೆ ನೀವು ಸುಮಾರು ಜನ ಹೋದ್ರ, ನಾವೆಲ್ಲ ಕಡಿಮೆ ಜನ. ನಮಗೆ ಎಲ್ಲ ನೋಡ್ರಿ ಎಷ್ಟು ಜನ ಬಂದಿವಿ ಅಂತ. ನೋಡಿ ಫ್ರೆಂಡ್ಸ್, ಗುಹೆಗೆ ಬಂದು ಈಗ ಹೊರಗೆ ಹೊರಟು ಅದು ಬಾರಿ ಲಾಂಗ್ ಬರ್ರಿ. ಅಲ್ಲ ಹಿಂಗೆ ಮೇಲೆ ಬರ್ಬೋದಾ? ಇನ್ನೊಂದು ದಾರಿಗೆ ಹೋಗ್ತಿದ್ವಿ. ಅಲ್ಲ ಇಲ್ಲಿ ಕೆಳಗೆ ರೋಡ್ ಇಲ್ವಾ? ಇಲ್ಲಿ ನೋಡಿ ಗುಹೆ ಇದು ಎಲ್ಲ. ಇಲ್ಲಿ ನೋಡಿ, ಇದು ಮುಳ್ಳಂದಿ ದ್ವಾರ ಅಲ್ಲ ಅದಾವ ಇಲ್ಲಿ. ಅಲ್ಲೊಂದಿತ್ತಲ್ಲ ಟೇಪ್, ಮುಂದೊಂದು ಅಲ್ಲಿ ತನಕ ಟೇಪ್ ಕಟ್ಟಿದ್ದಪ್ಪ. ಅದೇ ನೋಡಿದ್ ಹೆಂಗ ಇದು ಕನ್ಫ್ಯೂಸ್ ಆಯ್ತು. ಇದರಲ್ಲೇ ಅವಾಗ ಅವ್ರು ಬಂದು ನಾನೆಲ್ಲ ಕಾಲೇಜ್ ಅಂತ ಯಾರು ಫೋನ್ ಅಲ್ಲ ಮಂಜು ಮಲೆ ಬಾಯಿಸಲ್ಲಿ ಬರ್ತಾರೆ. ಕರ್ಕೊಂಡ್ ಬರ್ತಾ ಇದ್ದೀನಿ.
ಇಳಿಬಾಡಿ ನೀರಳು ಎಂತ ಇದು ಗೊತ್ತಾ ಭಾರತನ ಉತ್ತು ಕಟ್ಟಿರ್ತಾನೆ ನಿಜ ಇಳಿಬಾಡಿ ಭಾರತ ಇಲ್ಲಿ ಮಾರ್ಕ್ ಮಾಡ್ಯಾರ. ಪ್ರಜ್ಞೆ ತಪ್ಪಂಗಾಗುತ್ತೆ ಹಾಂ ಪ್ರಜ್ಞೆ ತಪ್ಪಂಗಾಗುತ್ತೆ ಭಾರತನಿಗೆ ಒಣಗು ಬಾಯಿ ಒಳಗೆ ಭಾರತನಿಗೆ ಒಣಗು ಬಾಯಿ ಒಳಗೆ ಹೋಗಿದೆ. ಗುಹೆ ಒಳಗೆ ಗೊತ್ತಿಲ್ಲ ಎಲ್ಲ ಅಳ್ತು ಕೂತು ಹೆಂಡತಿ ಮಕ್ಕಳೆಲ್ಲ ನೆನಪಾಯ್ತು ಎಲ್ಲ ಕೆಳಗೆ ಇಳಿತದೆ ಆಗಿದೆ, ದಾರಿ ಮಿಸ್ ಆಗಿದೆ. ದಾರಿ ಕಾಣುತ್ತಿಲ್ಲ. ಇದು ವಾಪಸ್ಸು ನಾವು ಇದಕ್ಕೆ ಗುಹೆಗೋದಾಗಿದ್ರೆ ಬಿಚ್ಚಿ ಕಟ್ಕೊಳ್ಳೋ ನೀನು. ಅವ್ರು ಎಂತ ತರ್ಬೇಕಂದ್ರೆ ಇಲ್ಲೇ ಬೆಳ್ಕೊಂತಿದ್ರೇನು ತರೋದೇನಿಲ್ಲಲ್ಲ, ಇದೆಲ್ಲ ಕಲ್ಲು ಮಣ್ಣು ಎಲ್ಲ ಇಲ್ಲಿದೆಯಲ್ಲ ಇದು ಕಲ್ಲು. ಕೋಟೆ ಅಲ್ಲ, ಇಷ್ಟು ಕಲ್ಲು ಕೊಟ್ಕೊಂಡು ಎಂತ ಕಿವು ಅಂತ ಗೊತ್ತಿಲ್ಲ. ಇವೇನು ಮಲಗು ಕಾಲ ನಿಲ್ಲು ಕಾಲ. ಹೊಳೆಗಾರ ಅವಾಗೆಲ್ಲ ಹಿಡ್ಕೊಬರೋದು, ಜನರನ್ನ ಹಿಡ್ಕೊಬಂದು ಕೆಲಸ ಮಾಡಿಸೋದು, ಸಾಮಾನು ರುಬ್ಬಿ ಕೆಲಸ ಮಾಡಿಸ್ತಿದ್ರೇನು. ಹಾಂ ನಾವಾಗ ಇಲ್ಲೇ ಹೋಗಿದ್ದಲ್ಲ. ಅಲ್ಲೋಗಿ ನಾನು ವಿಡಿಯೋ ಬೇರೆ ಮಾಡ್ಕೊ ಬಂದೀನಿ. ಟಾಯ್ಲೆಟ್ ಇದೆ, ಪಾರ್ಟಿ ಹಾಲ್ ಇದೆ, ಮಣ್ಣಿದೆ ಅಂತ. ಅಂತೂ ಇಂತೂ ದಾರಿ ಸಿಕ್ತು, ಬಂದು. ಇದೇ ಅದು ಪ್ರಾಣಿ ಬಂದದಲ್ಲ, ಇಷ್ಟೊತ್ತಿಗೆ ಇದೊಂದು ಪ್ರಾಣಿ ಕಾಣುತ್ತೆ ಅಷ್ಟೆ. ಎಲ್ಲರನ್ನು ಕಳಿಸ್ಬೋದ ತಡೀರಿ, ಅದು ಯಾರು ಇನ್ನೊಂದು ಟೀಮ್ ಅದೇ. ಬನ್ನಿ ಕೂತಾಳೆ, ನೀವು ಕೂತಾಳೆ ಅಲ್ಲಿ ಜೋಕಾಲಿ ಆಡಿ. ಬಂದಿದ್ದಿಲ್ಲ ಪೂಜೆಗ ಅಲ್ಲ, ಬರತ್ತಿ ಎಲ್ಲ ಎಂತದಿಲ್ಲ, ಎಲ್ಲ ಬಿಚ್ಕೊಂಡು ಹೋಗ್ಯಾರೆ. ಅದು ಮಂಗಳಿಗೆ ಎಲ್ಲ ಇಳ್ದೋಗಿದೆ, ಅಲ್ಲೆಲ್ಲ ಕೂಗು ಕೇಳಿಸ್ತಾರೆ. ಇನ್ನು ಇಳಿಯೋದು ಒಂದೇ ಬಾಕಿ ಇರೋದು. ಇಲ್ಲಿಂದ ಕೆಳಗೊಂದು ಹೋದರೆ ಸಾಕು. ಒಂದು ಫೋಟೋ ತೆಗಿಯೋಣ, ಒಂದು ಫೋಟೋ ತೆಗಿಯೋಣ. ನನ್ನ ಮೊಬೈಲ್ ಒಂದು ಫೋಟೋ ಹೋಗ್ಬೇಕಾರೆ ಯಾರು ಫ್ರೆಂಡ್ ಸಿಕ್ಕರು ಅಂತ ಓಡೋದಲ್ಲ. ಇಲ್ಲಿ ಹೋಗೋದೇ ಇರೋದೆ ಮರ. ಈಗ ನೋಡಿ ಹೇಳಿ ಪುಡಿ ಆಯ್ತು ಈಗ. ನೋಡಿ ಈಗ ಆದ್ರಲ್ಲಿ ಎತ್ತಬೇಕು, ಈಗ ಊಟ ಸ್ಟಾರ್ಟು. ಕೆಳಗಡೆ ಇಷ್ಟು ಜನ ಕೋಟೆಗುಡ್ಡ ಮೇಲೆ ಹತ್ತಿ ಬಂದವರು. ಕೆಲವರೆಲ್ಲ ಅರ್ಧಕ್ಕೆ ಬಂದಿದ್ದಾರೆ, ಕೆಲವರೆಲ್ಲ ಫುಲ್ ಹೋಗಿದ್ದಾರೆ. ಸೊ ಅವರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಇತ್ತು. ಹಾಗೆ ಅಲ್ಲಿ ಪೂಜೆ ಕೂಡ ಇತ್ತು. ಅದನ್ನು ಮುಗಿಸ್ಕೊಂಡು ಈಗ ಕೆಳಗೆ ಬಂದಿರುವಂಥದ್ದು. ನಮ್ಮ ಗ್ರೂಪ್ ನೋಡಿ ಇಲ್ಲಿದೆ.